10-26 ಹೇಳಿದ್ರು. ಬಟ್ ಅವಾಗ ಬಿಟ್ಟಿದ್ದೆ. ಬಿಟ್ಟಿದಾಗಿಂದ ತುಂಬಾ ಚೆನ್ನಾಗಿದೆ. ತುಂಬಾ ಚೆನ್ನಾಗಿ ಗಿಡನ ಮೇನ್ ಬಡ್ಡೆ ಎಲ್ಲ ಎಷ್ಟು ದಪ್ಪ ಬಂದಿದೆ. ಕಳೆನಾಶಕ ಮಾತ್ರ ಮೊದಲು ಹಾಕ್ಬೇಡಿ. ಅದ 100% ನಮ್ ಭೂಮಿನೇ ಹಾಳು ಮಾಡುತ್ತೆ. ಗಿಡ ಅಂತೂ ಇನ್ನೊಂದು 10 years ಇರೋದೇ ಇಲ್ಲ. ಒಂದು 14 ರಿಂದ 15 ರೂಪಾಯಿ ಬರುತ್ತೆ ಒಂದು ವರ್ಷ. ಒಂದ್ಸತಿ 1 year ಕಂಪ್ಲೀಟ್ ಜನವರಿಂದ ಡಿಸೆಂಬರ್ ವರ್ಗು ಒಂದು ಸ್ಕೆಡ್ಯೂಲ್ ಇರುತ್ತೆ. ಅದ್ರಲ್ಲಿ ಏನೇನ್ ಇರ್ತದೆ ಹಾಕಿದ್ರು ಕೂಡ ಒಂದು 15 ರೂಪೀಸ್ ವರ್ಗು ಬರ್ಬೋದು. 15 ರೂಪೀಸ್. ಮೊದ್ಲು ಇಷ್ಟು ಎಳೆ ತಳ್ಳಗೆ ಉದ್ದ ಬರೋದು. ಈಗೆಲ್ಲ ದಪ್ಪ ವೇಟ್ ಬರುತ್ತೆ. ಕಾಯಿ ಎಲ್ಲ ದಪ್ಪ ವೇಟ್ ಬರ್ತಾ ಇದೆ. ತುಂಬಾ ಚೆನ್ನಾಗಿ ಬರ್ತಾ ಇದೆ. ತುಂಬಾ ಚೆನ್ನಾಗಿ ಬರ್ತಿದೆ. ಆಮೇಲೆ ಒಂದೊಂಬಾಳೆಯಲ್ಲೇ ಜಾಸ್ತಿ ಬರ್ತಾ ಇದೆ ಕಾಯಿಗಳು. ಇದು ಪ್ರಾಡಕ್ಟ್ಸ್ ಎಲ್ಲ ತುಂಬಾ ಚೆನ್ನಾಗಿ ಬರ್ತಾ ಇದೆ. ಯಾವುದೇ ಕೊಟ್ರು ತುಂಬಾ ಚೆನ್ನಾಗಿದೆ. ಎಸ್ಪೆಷಲಿ ಅದು ಅರೇಕ ಸ್ಪೆಷಲ್ ಮತ್ತೆ ಮೈಕ್ರೋ ರಿಚ್ ತುಂಬಾ ರಿಸಲ್ಟ್ ಕೊಡುತ್ತೆ. ಹಾಕಿ ಒಂದು 15 ಡೇಸ್ಗೆನೆ ನಾವು ಬಹಳ ಡಿಫ್ರೆನ್ಸ್ ನೋಡ್ತೀವಿ. ನಮಸ್ತೆ ರೈತ ಬಂದವರೇ, ನಾನು ನಿಮ್ಮ ಅರುಣ್ ಕುಮಾರ್. ನಾವಿವತ್ತು ವಿಜಯನಗರ ಜಿಲ್ಲೆ ಹರಪನಹಳ್ಳಿ ತಾಲೂಕಲ್ಲಿದ್ದೀವಿ. ಇಲ್ಲೊಬ್ಬ ಯುವ ರೈತರು ಮತ್ತು ಪ್ರಗತಿಪರ ರೈತರ ಜೊತೆ ಇವರು ಕಳೆದ 2 ವರ್ಷದಿಂದ ನಮಗೆ ಆತ್ಮೀಯ ಪರಿಚಯ. ಸೊ ಪರಿಚಯದ ಜೊತೆಗೆ ನಾವು ಇವತ್ತು ತೋಟಕ್ಕೆ ಬಂದಿದ್ದು ಫೀಲ್ಡ್ ನೋಡೋಣ ಅಂತ ಬಂದ್ವಿ. ನೋಡಿದ ಮೇಲೆ ನಮಗೆ ತುಂಬ ಚೇಂಜಸ್ ಗೊತ್ತಾಯಿತು. ಆ ಚೇಂಜಸ್ನ ಇವ್ರ ಜೊತೆ ಇವತ್ತು ಡಿಸ್ಕಸ್ ಮಾಡೋಣ. ಮೊದಲಿಗೆ ಇವ್ರ ಪರಿಚಯ. ಸರ್ ನಮಸ್ತೆ. ನಮಸ್ತೆ. ತಮ್ಮ ಪರಿಚಯ? ನನ್ನ ಹೆಸರು ನವೀನ್ ಅಂತ. ತೆಲಿಗೆ ಅಗ್ರಿಕಲ್ಚರ್ ಮಾಡ್ಕೊಂಡಿದ್ದೀವಿ. ಹರಪನಹಳ್ಳಿ ತಾಲೂಕು ತೆಲಿಗೆ ಗ್ರಾಮ ಇದು. ಅಗ್ರಿಕಲ್ಚರಿಸ್ಟ್. ಹೌದು ಸರ್. ಈಗ ನೀವು ಅಗ್ರಿಕಲ್ಚರಲ್ಲಿ ಇದ್ದೀರಾ. ಈಗ ನೀವು 2 ವರ್ಷದಿಂದ ನಮಗೆ ಪರಿಚಯ ಇರ್ತಕ್ಕಂಥ. ಸೊ ಫಸ್ಟ್ ಪರಿಚಯ ಆಗಕ್ಕಿಂತ ಮುಂಚೆ ನೀವು ಏನಾದರೂ ಇದಕ್ಕೆ ಏನ್ ಮಾಡ್ತಿದ್ರಿ? ನಾವು ಬರೀ ಸಗಣಿ ಗೊಬ್ಬರ ಅಷ್ಟೇ ಕೊಡ್ತಾ ಇದ್ವಿ. ತಿಪ್ಪೆ ಗೊಬ್ಬರಗಳನ್ನ ಅದು ಬಿಟ್ರೆ ಮತ್ತೇನು ಕೊಡ್ತಾ ಇರ್ಲಿಲ್ಲ. ಅಷ್ಟೊಂದು ಪೂರ್ತಿ ಡೆವಲಪ್ಮೆಂಟ್, ಕಂಪ್ಲೀಟ್ ಡೆವಲಪ್ಮೆಂಟ್ ಏನಂತ ಬರ್ತಾ ಇರ್ಲಿಲ್ಲ. ನೋಡಿದ್ರೆ ಎಷ್ಟು ಟೈಮ್ ಕೊಡ್ತಿದ್ರಿ? ಪ್ರತಿ ವರ್ಷನೂ ಕೊಡ್ತಿದ್ವಿ. ವರ್ಷಕ್ಕೊಂದ್ಸರಿ ಕೊಡ್ತಿದ್ವಿ. ಜನವರಿ ಟೈಮಲ್ಲಿ ಕೊಡ್ತಿದ್ವಿ. ಆಮೇಲೆ ನಿಮ್ ಜೊತೆ ಕಾಂಟ್ಯಾಕ್ಟ್ ಆದ್ಮೇಲೆ ನೀವೊಂದು ಅರೇಕ ಸ್ಪೆಷಲ್ ಮತ್ತೆ ಮೈಕ್ರೋ ರಿಚ್ ಕೊಡೋದಕ್ಕೆ ಹೇಳಿದ್ರೆ ಅದು ನಾವು ಇಯರ್ಲಿ 3 times ಹಾಕ್ತಿದ್ವಿ. 3 times ಮೈಕ್ರೋ ರಿಚ್ ಒಂದ್ಸತಿ ಹಾಕ್ತಿದ್ವಿ. ಅರೇಕ ಗ್ರೋವೆಲ್ ಕಂಪ್ನಿಯ ಅರೇಕ ಅಡ್ವಾನ್ಸ್. ಹೌದು. ಮತ್ತೆ ಮೈಕ್ರೋ ರಿಚ್. ಹೌದು. ವರ್ಷಕ್ಕೆ 3 time ಕೊಡ್ತೀರಾ? 3 time ಕೊಡ್ತೀರಾ. ಸೊ ಕೊಟ್ಟ ಮೇಲೆ ಸರ್ ನಿಮ್ಗೆ ಏನ್ ಬದಲಾವಣೆ ಆಗಿದೆ? ಬದಲಾವಣೆ ಅಂದ್ರೆ ಮೊದ್ಲು ಎಲೆಗಳ ಚಿಕ್ಕದಾಗಿರ್ತಿತ್ತು. ಇಷ್ಟು ಉದ್ದ ಬರ್ತಿತ್ತು ಅಷ್ಟೇನೆ. ಇವಾಗೆಲ್ಲ ಬ್ರಾಡರ್ ಆಗಿ ಎಲೆಲ್ಲ ತುಂಬಾ ಚೆನ್ನಾಗಿ, ಎಲೆನೇ ಮೊದ್ಲು ದೊಡ್ಡದಾಗ್ತಾ ಇದೆ. ಗಿಡ ಚೆನ್ನಾಗಿದೆ. ರೂಟ್ ಡೆವಲಪ್ಮೆಂಟ್ ಚೆನ್ನಾಗಿ ಬರ್ತಾ ಇದೆ. ಆಗ್ತದೆ. ಸೊ ನೆಲದಲ್ಲಿ ಏನ್ ಬದಲಾವಣೆ ಆಗುತ್ತೆ ನಿಮಗೆ? ನೀವು ಕಲ್ಟಿವೇಶನ್ ಅಂದ್ರೆ 2 ಇಂಚಲ್ಲೇ ನೀವು ಬಳಸ್ತೀರಾ. ಅಂದ್ರೆ ದ್ವಿದಳ ಧಾನ್ಯಗಳನ್ನ ಪ್ರತಿ ವರ್ಷ ಭೂಮಿಗೆ ಕೊಡ್ತಾ ಬರ್ತೀರಾ. ಕರೆಕ್ಟಾ? ಕೊಟ್ಟಾಗ ನೀವು ಹೊಡಿತೀರಲ್ಲ, ಹಿಂದೆ ಹೊಡಿತಿದ್ದ ನೆಲಕ್ಕೂ ಅಂದ್ರೆ ಕಲ್ಟಿವೇಶನ್ ಮಾಡಿದಾಗ ಬರ್ತಕ್ಕಂಥ ಭೂಮಿಯ ಇದಕ್ಕೂ ಈಗಿನ ಭೂಮಿಗೂ ನಿಮಗೆ ಏನ್ ಅನ್ಸುತ್ತೆ? ಸ್ವಲ್ಪ ಮೆದುವಾಗಿದೆ ಸರ್. ಎರೆಹುಳು ಸ್ವಲ್ಪ ಚೆನ್ನಾಗಿ ಬರ್ತದೆ. ಎರೆಹುಳುಗಳು ಬರ್ತಿದ್ದಾವೆ. ಆಮೇಲೆ ಈ ವರ್ಷ ಹೊಂಬಾಳೆ ಎಲ್ಲ ಬಹಳ ಚೆನ್ನಾಗಿ ಬಂದಿದೆ. ಹೊಂಬಾಳೆ ಎಲ್ಲ ತುಂಬಾ ಚೆನ್ನಾಗಿ ಬಂದಿದೆ. ಜೊತೆಗೆ ಸರ್, ಈಗ ನೀವು ಆರ್ಗ್ಯಾನಿಕ್ ಈಗ ಕೆಲವೊಬ್ರು ಹೇಳ್ತಾರೆ ಆರ್ಗ್ಯಾನಿಕ್ ಅಷ್ಟೊಂದು ಇದಾಗಲ್ಲ, ಕೆಮಿಕಲ್ ಹಾಕ್ಲೇಬೇಕು ಅಂತ. ಈಗ ನೀವು ಕಂಟಿನ್ಯೂ ಆಗ್ತಾ ಬರ್ತಿದ್ದೀರಾ ಆರ್ಗ್ಯಾನಿಕ್? ಇಲ್ಲ, ಕಂಪ್ಲೀಟ್ಲಿ ತೆಗ್ದ್ಬಿಟ್ಟಿದೀವಿ. ನಾವು 2 years ಹಿಂದೆ 2-3 years ಹಿಂದೆ ಹಾಕಿದ್ವು. ಅವಾಗೆಲ್ಲ 10-26 ಹೇಳಿದ್ರು. ಬಟ್ ಅವಾಗ ಬಿಟ್ಟಿದ್ದೆ. ಬಿಟ್ಟಿದಾಗಿಂದ ತುಂಬಾ ಚೆನ್ನಾಗಿದೆ. ಗಿಡನ ಮೇನ್ ಬಡ್ಡೆ ಎಲ್ಲ ಎಷ್ಟು ದಪ್ಪ ಬಂದಿದೆ. ಅದೇ ಮೇನ್ ಡೆವಲಪ್ಮೆಂಟ್. ಅದು ನಿಮ್ಗೆ ಕಾಯಿ ಸೈಜ್ ಅಲ್ಲಿ ಏನಾಗುತ್ತೆ ಡಿಫ್ರೆನ್ಸ್ ಸರ್? ಮೊದ್ಲು ಇಷ್ಟು ಎಳೆ ತಳ್ಳಗೆ ಉದ್ದ ಬರೋದು. ಈಗೆಲ್ಲ ದಪ್ಪ ವೇಟ್ ಬರುತ್ತೆ. ಕಾಯಿ ಎಲ್ಲ ದಪ್ಪ ವೇಟ್ ಬರ್ತಾ ಇದೆ. ತುಂಬಾ ಚೆನ್ನಾಗಿ ಬರ್ತಾ ಇದೆ. ಆಮೇಲೆ ಒಂದೊಂಬಾಳೆಯಲ್ಲೇ ಜಾಸ್ತಿ ಬರ್ತಾ ಇದೆ ಕಾಯಿಗಳು. ಸಂಖ್ಯೆನೂ ಜಾಸ್ತಿ ಬರ್ತಾ ಇದೆ. ಜೊತೆಗೆ ಸರ್, ಈಗ ನೀವು ಈ ನವೆಂಬರ್, ಮಾರ್ಚ್, ಏಪ್ರಿಲ್ ಅಲ್ಲಿ ಏನು ಈ ಸಾರಿ ಬಿಸಿಲು ನಾವು ನೋಡಿದ್ವಲ್ಲ, ಆ ಟೆಂಪರೇಚರ್ ಅಲ್ಲಿ ನಿಮ್ ಗಿಡದ ಕಲರ್ ಏನಾದ್ರು ಶೇಡ್ ಆಯ್ತಾ? ಕಲರ್ ಸ್ವಲ್ಪ ಹಳದಿ ವರ್ಣ, ಅಷ್ಟೊಂದು ಡಿಫ್ರೆನ್ಸ್ ಏನ್ ಗೊತ್ತಾಗ್ತಿರ್ಲಿಲ್ಲ. ಬಟ್ ಆದ್ರೆ ಗ್ರೀನಿಶ್ ಇತ್ತು. ಓಕೆ, ಚೆನ್ನಾಗಿತ್ತು. ಏನ್ ತೊಂದರೆ ಇಲ್ಲ ಸರ್. ಈಗ ಹೊಸದಾಗಿ ಅಗ್ರಿಕಲ್ಚರ್ ಮಾಡ್ತಕ್ಕಂಥ ಕೆಲವರು ಏನ್ ಬರ್ತಿದಾರೆ ಅಗ್ರಿಕಲ್ಚರಿಗೆ ಯುವಕರು. ಸೊ ಅವ್ರಿಗೆ ಆರ್ಗ್ಯಾನಿಕ್ ಪ್ರಾಡಕ್ಟ್ ಗಳನ್ನ ಅಥವಾ ನಮ್ಮ ಗ್ರೋವೆಲ್ ಕಂಪ್ನಿಯ ಪ್ರಾಡಕ್ಟ್ ಗಳನ್ನ ಬಳಸಕ್ಕೆ ನೀವೇನು ಸಲಹೆ ಕೊಡ್ತೀರಾ? ಕಂಪ್ನಿ ಚೆನ್ನಾಗಿದೆ. ಇದು ಪ್ರಾಡಕ್ಟ್ಸ್ ಎಲ್ಲ ತುಂಬಾ ಚೆನ್ನಾಗಿ ಬರ್ತಾ ಇದೆ. ಯಾವುದೇ ಕೊಟ್ರು ತುಂಬಾ ಚೆನ್ನಾಗಿದೆ. ಎಸ್ಪೆಷಲಿ ಅದು ಅರೇಕ ಸ್ಪೆಷಲ್ ಮತ್ತೆ ಮೈಕ್ರೋ ರಿಚ್ ತುಂಬಾ ರಿಸಲ್ಟ್ ಕೊಡುತ್ತೆ. ಹಾಕಿ ಒಂದು 15 ಡೇಸ್ಗೆನೆ ನಾವು ಬಹಳ ಡಿಫ್ರೆನ್ಸ್ ನೋಡ್ತೀವಿ. ಚೆನ್ನಾಗಿ ಬರುತ್ತೆ. ಬಟ್ ಯಾವುದೇ ಕೆಮಿಕಲ್ ಗೊಬ್ಬರ ಹಾಕ್ಬಾರ್ದು ಅನ್ನೋದು
ನಂದು ಸೇರಿ ರೆಕಮೆಂಡೇಶನ್ ನೋಟೆಡ್ ಅಷ್ಟೇ. ಯಾವ್ದು ಕೆಮಿಕಲ್ ಗೊಬ್ಬರಗಳು ಯಾವ್ದು ಕೆಮಿಕಲ್ ಹಾಕ್ಬೇಡಿ. ಹಾಕ್ಬೇಡಿ. Organic ಕಳೆನಾಶಕಗಳ ಬಳಕೆ ಸರ್? ಕಳೆನಾಶಕ ಮಾತ್ರ ಮೊದಲು ಹಾಕ್ಬೇಡಿ. ಅದ 100% ನಮ್ ಭೂಮಿನೇ ಹಾಳು ಮಾಡುತ್ತೆ. ಗಿಡ ಅಂತೂ ಇನ್ನೊಂದು 10 years ಇರೋದೇ ಇಲ್ಲ. 100% ಯಾರಿಗೇ ಆಗ್ಲಿ, ನೀವು ಬೇಕಾರೆ ಯಾರಿಗಾರ ಹೇಳ್ತೀನಿ, ಯಾವತ್ತಿಗೂ ಯಾವ ಕಳೆನಾಶಕನೂ ಹೊಡಿಬೇಡಿ. ಈ ಕಳೆನಾಶಕ ಬದಲು ನೀವು ರೈತರಾಗಿ ಅದಕ್ಕೆ ಏನು ಪರ್ಯಾಯ ಮಾರ್ಗ ತಗೊಂತೀರಾ? ಪರ್ಯಾಯ ಮಾರ್ಗ ಅಂದ್ರೆ ನೀಟಾಗಿ ಟ್ರ್ಯಾಕ್ಟರ್ ಸ್ಲಾಶರ್ ಯೂಸ್ ಮಾಡಬೇಕು. ದ್ವಿದಳ ಧಾನ್ಯಗಳು ದ್ವಿದಳ ಧಾನ್ಯ ಮೇನ್ ದ್ವಿದಳ ಧಾನ್ಯ ಹಾಕಿದ್ರೆ ಕಳೆನೇ ಕಮ್ಮಿ ಆಗ್ಬಿಡುತ್ತೆ. ಕಳೆನೇ ಕಡಿಮೆ ಆಗುತ್ತೆ. ಆಮೇಲೆ ಏನಿದ್ರೆ ವೀಡ್ ಕಟರ್ ಯೂಸ್ ಮಾಡ್ಕೊಂಡು ಸರ್ ತುಂಬಾ. ಜೊತೆಗೆ ಸರ್ ಈಗ ಖರ್ಚಿನ ವಿಚಾರಕ್ಕೆ ಬರ್ತೀನಿ. ಈಗ ನಮ್ಮ ಪ್ರಾಡಕ್ಟ್ಗಳದ್ದು ನಿಮಗೆ ಕಾಸ್ಟ್ ವೈಸ್ ಎಷ್ಟು ಖರ್ಚು ಬರುತ್ತೆ ನಿಮಗೆ ವರ್ಷಕ್ಕೆ? ಒಂದು ವರ್ಷಕ್ಕೆ ನಮಗೆ ಒಂದು 14 ರಿಂದ 15 ರೂಪಾಯಿ ಬರುತ್ತೆ ಒಂದು ವರ್ಷ. ಒಂದ್ಸತಿ 1 year ಕಂಪ್ಲೀಟ್ ಜನವರಿಂದ ಡಿಸೆಂಬರ್ ವರ್ಗು ಒಂದು ಸ್ಕೆಡ್ಯೂಲ್ ಇರುತ್ತೆ. ಅದ್ರಲ್ಲಿ ಏನಿರ್ತದೆ ಹಾಕಿದ್ರು ಕೂಡ ಒಂದು 15 rupees ವರ್ಗು ಬರ್ಬೋದು. 15 rupees ವರ್ಗು ಬರುತ್ತೆ ಒಂದು ಗಿಡಕ್ಕೆ, ಪರ್ ಗಿಡಕ್ಕೆ. ಚೆನ್ನಾಗಿ ಅದಂತೆ ತುಂಬಾ ಕಾಸ್ಟ್ಲಿ ಏನ್ ಬರಲ್ಲ. ಕಾಸ್ಟ್ಲಿ ಏನು ಅನ್ಸಲ್ಲ. ಕೆಲವರು ಹೇಳ್ತಾರೆ ಒಂದು 100 rupees ಹಾಕಿ ಒಂದ್ ಗಿಡಕ್ಕೆ 110 ಹಾಕಿ ಅಂತಾರೆ. ಅಷ್ಟೊಂದೇನ್ ಬರಲ್ಲ. ಇದಿಷ್ಟು ಹಾಕಿ ಸಾಕು. ಕಟ್ಟಿಗೆ ಗೊಬ್ಬರ ಒಂದು ಇದೊಂದಷ್ಟು ಹಾಕಿದ್ರೆ ಸಾಕೆ. ತುಂಬಾ ಗಿಡ ಮಾತ್ರ ತುಂಬಾ ಚೆನ್ನಾಗ್ ಬರುತ್ತೆ. ಈಲ್ಡ್ ಕೂಡ ತುಂಬಾ ಚೆನ್ನಾಗ್ ಬರುತ್ತೆ. ಏನ್ ತೊಂದ್ರೆ ಇಲ್ಲ. ತುಂಬಾ ಧನ್ಯವಾದಗಳು ಸರ್. ತುಂಬಾ ಒಳ್ಳೆ ಮಾಹಿತಿ ಕೊಟ್ಟಿದ್ದೀರಾ. ನೋಡಿದ್ರಲ್ಲ ರೈತ ಬಂದವರೇ, ಅದು ಅವರು ವಯಸ್ಸಲ್ಲಿ ನಿಮಗೆ ಸಣ್ಣದಾಗಿ ಕಾಣ್ಬೋದು ಅಥವಾ ಕಡಿಮೆ ವಯಸ್ಸು ಅಂತ ಕಾಣ್ಬೋದು, ಬಟ್ ಅವ್ರಿಗೆ ಎಕ್ಸ್ಪೀರಿಯನ್ಸ್ ಅಂದ್ರೆ ಈ ಫೀಲ್ಡ್ ಅಲ್ಲಿ ಎಕ್ಸ್ಪೀರಿಯನ್ಸ್ ತುಂಬಾ ಆಗಿದೆ. ಇಂಥದೇ ಒಳ್ಳೆ ವಿಡಿಯೋಗಳು ನಿಮಗೋಸ್ಕರ ಬರ್ತವೆ. ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಗ್ರೋವೆಲ್ ಕರ್ನಾಟಕ. ನಮಸ್ತೆ.